ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಹಾಕ್ತಾ ಇರೋ ಡಿಸೈನಿಗೆ 6 ಎಳೆ ದಾರ ತಗೊಂಡಿದ್ದೀನಿ. ಹಾಗೆ ನೀಡಲ್ ನಂಬರ್ 8 ತಗೊಂಡಿದ್ದೀನಿ. ನೀವು ಬೇಕು ಅಂದರೆ 10 ಕೂಡ ತಗೋಬಹುದು. ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರಂಟಿಗೆ ಎಳ್ಕೊಂಡು ನಾನಿಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಒಂದೆರಡು ಸಲ ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಆದಮೇಲೆ ಈಗ ನಾನು 4 ಚೈನ್ನ ತಗೊಳ್ತಾ ಇದ್ದೀನಿ. 1 2 3 4 4 ಚೈನ್ನ ತಗೊಂಡು ಆ 4 ಚೈನ್ ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ಈ ಗ್ಯಾಪಲ್ಲಿ ಕುಚ್ಚು ಬರುತ್ತೆ. ಈಗ 3 ಚೈನ್ಗಳನ್ನು ತಗೊಳ್ತಾ ಇದ್ದೀನಿ. ಈ 3 ಚೈನ್ನ ಅದು ಕೂಡ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ಸಿಂಗಲ್ ಸ್ಟೆಪ್ ಡಿಸೈನ್ ಇದು, ಒಂದೇ ಸ್ಟೆಪ್ಪಲ್ಲಿ ಮಾಡ್ತಾ ಹೋಗೋದಷ್ಟೇ. ನೋಡಿ, ಈ ರೀತಿ 3 ಚೈನ್ನ ಲಾಕ್ ಮಾಡಿಕೊಂಡೆ. ಈಗ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಈ ರೀತಿ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ ರೀತಿ ಬೀಡ್ಸ್ ಬೇಕು ಅದನ್ನು ಇನ್ಸರ್ಟ್ ಮಾಡ್ಕೋಬೋದು. ನೋಡಿ, ಈ ರೀತಿ 3 ಬೀಡ್ಸ್ಗಳನ್ನು ಒಟ್ಟಿಗೆ ಇನ್ಸರ್ಟ್ ಮಾಡಿಕೊಂಡು ಒಂದು ಸಲ ಬೀಡ್ ಲಾಕ್ ಮಾಡ್ಕೋಬೇಕು. ಈಗ ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ. ಈಗ ಚೈನ್ ತಗೊಳ್ತಾ ಇದ್ದೀನಿ. 10 ಚೈನ್ಗಳನ್ನು ತಗೊಳ್ತಾ ಇದ್ದೀನಿ. 3 4 5 6 7 8 9 10 ಈ ರೀತಿ 10 ಚೈನ್ನ ತಗೊಂಡು ಇದನ್ನು ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೋಬೇಕು. ಇಲ್ಲಿ 3 ಚೈನ್ನ ಇಲ್ಲಿ ಲಾಕ್ ಮಾಡಿರ್ತೀವಲ್ವಾ, ಇಲ್ಲಿ ಕರೆಕ್ಟಾಗಿ ಗೊತ್ತಾಗುತ್ತೆ ನೋಡಿ. ಈ ಗ್ಯಾಪಿಗೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ 10 ಚೈನ್ ಈ ರೀತಿಯಾಗಿ ಬರುತ್ತೆ. ಈಗ 2 ಚೈನ್ಗಳನ್ನು ತಗೊಂಡೆ ಎಕ್ಸ್ಟ್ರಾ. ಇದನ್ನು ಇಲ್ಲಿ 3 ಚೈನ್ ಏನು ತಗೊಂಡಿರ್ತೀವಲ್ವಾ, ಇಲ್ಲಿ 2 ಚೈನ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಈ ರೀತಿ 2 ಚೈನ್ನ ಲಾಕ್ ಮಾಡ್ಕೊಳ್ಳೋದು. ಈಗ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು 10 ಚೈನ್ ಗ್ಯಾಪ್ ಏನಿದೆ ಅಲ್ವಾ, ಅಲ್ಲಿಂದ ನಾವು ಡಬಲ್ ಕ್ರೋಶನ ತಗೊಳ್ತಾ ಹೋಗಬೇಕು. 2ರಲ್ಲಿ 1 ಮಾಡ್ಕೋಬೇಕು ಮತ್ತು 2ರಲ್ಲಿ 1 ಮಾಡ್ಕೋಬೇಕು. ನೋಡಿ, ಈ ರೀತಿ ಇದೇ ಥರ ನಾವು ಡಬಲ್ ಕ್ರೋಶಗಳನ್ನು ತಗೊಳ್ತಾ ಹೋಗ್ಬೇಕಾಗತ್ತೆ. ಅಂದರೆ 10 ಚೈನ್ಗಳನ್ನು ತಗೊಂಡಿದ್ದೇವಲ್ವಾ, ಒಂದು 20 ಡಬಲ್ ಕ್ರೋಶಗಳನ್ನು ನಾವಿಲ್ಲಿ ತಗೋಬೇಕು. ತುಂಬಾ ಈಸಿಯಾಗಿ ಹಾಕುವಂಥ ಡಿಸೈನ್ ಇದು. ಒಂದೇ ಸ್ಟೆಪ್ಪಲ್ಲಿ ಮುಗ್ದೋಗುತ್ತೆ. ಹಾಗೆ ಬೇಗ ಹಾಕಿ ಒಂದು ಡಿಸೈನ್ನ ಮುಗಿಸ್ಕೋಬೇಕು ಅಂದರೆ ಈ ರೀತಿ ಟ್ರೈ ಮಾಡಿ, ಈಸಿಯಾಗಿ ಹಾಕ್ತಾ ಹೋಗ್ಬೋದು. ಇದೇ ಥರ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು. 10 ಚೈನ್ ಗ್ಯಾಪಲ್ಲಿ ಒಂದು 20 ಡಬಲ್ ಕ್ರೋಶಗಳನ್ನು ನಾವು ಆರಾಮಾಗಿ ತಗೋಬೋದು. ನೋಡಿ, ಈ ರೀತಿ 10 ಡಬಲ್ ಕ್ರೋಶಗಳನ್ನು ತಗೊಂಡೆ. ನೋಡಿ, ಈ ರೀತಿಯಾಗಿ 10 ಡಬಲ್ ಕ್ರೋಶಗಳನ್ನು ತಗೊಂಡಿದ್ದೀನಿ. ಆರ್ಚ್ ಬಂದು ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಇದನ್ನು ನೋಡಿ, ಇಲ್ಲೊಂದು 2 ಚೈನ್ ಆಗೋಷ್ಟು ಗ್ಯಾಪ್ನ ಬಿಟ್ಟು ನಾವು ಲಾಕ್ ಮಾಡ್ಕೋಬೇಕು. ತುಂಬ ಫ್ಲ್ಯಾಟು ಮಾಡೋಕ್ಕೆ ಹೋಗ್ಬಾರ್ದು. 2 ಚೈನ್ ಆಗೋಷ್ಟು ಗ್ಯಾಪ್ ಬಿಟ್ಟರೆ ಸಾಕಾಗುತ್ತೆ. ಆರ್ಚ್ ಬಂದು ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಇದಾದಮೇಲೆ ಈಗ ನಾನು ಇಲ್ಲಿ ಡೈರೆಕ್ಟಾಗಿ 4 ಚೈನ್ಗಳನ್ನು ತಗೊಂಡ್ರೆ ಆಯಿತು. ಅದನ್ನು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಮತ್ತೆ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗೋದಷ್ಟೇ. ನೋಡಿ, ಈ ಫಸ್ಟ್ ಆರ್ಚ್ನ ಯಾವ ಥರ ಮಾಡಿದ್ದೀವಲ್ವ, ಹಾಗೆಯೇ ಬಾಕಿ ಆರ್ಚ್ಗಳನ್ನೆಲ್ಲ ಕಂಟಿನ್ಯೂ ಮಾಡ್ತಾ ಹೋದರೆ ಆಯಿತು. ತುಂಬ ಈಸಿಯಾಗಿ ಹಾಕುವಂಥದ್ದು, ಒಂದೇ ಸ್ಟೆಪ್ಪಲ್ಲಿ ಮುಗ್ದೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ, ಸ್ಟಿಫಾಗಿ ನಿಲ್ಲುತ್ತೆ. ಡಿಸೈನ್ ಕೂಡ ಈಸಿ ಇದೆ. ಫ್ರೆಂಡ್ಸ್, ನೋಡಿ, ಲಾಸ್ಟಲ್ಲಿ 4 ಚೈನ್ನ ತಗೊಂಡು ಲಾಕ್ ಮಾಡಿದ್ದೀನಿ. ಎಂಡಿಂಗಲ್ಲಿ 2 ಇಲ್ಲ 3 ಚೈನ್ನ ಹಾಕಿ ಥ್ರೆಡ್ನ ಕಟ್ ಮಾಡಿದ್ರೆ ಆಯಿತು. ಇಲ್ಲಿಗೆ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಒಂದೇ ಸ್ಟೆಪ್ಪಲ್ಲಿ ನಾವು ಈಸಿಯಾಗಿ ಈ ಡಿಸೈನ್ನ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು. ಈ ರೀತಿ ಎಕ್ಸ್ಟ್ರಾ ಥ್ರೆಡ್ ಇದ್ದರೆ ಅದನ್ನು ಸ್ವಲ್ಪ ಈ ರೀತಿ ಕಟ್ ಮಾಡಿ ಬ್ಯಾಕ್ ಸೈಡಿಗೆ ಗ್ಲೂ ಹಾಕಿ ಅಂಟಿಸ್ಕೋಬೇಕು. ತುಂಬ ಈಸಿ ಇದೆ, ಒಂದೇ ಸ್ಟೆಪ್ಪಲ್ಲಿ ಮಾಡ್ತಾ ಹೋಗೋದು. ನಿಮಗೆ ಖರ್ಚು ಕೂಡ ಏನು ಜಾಸ್ತಿ ಬರಲ್ಲ. ಹಾಗೆ ಇಲ್ಲಿ 4 ಚೈನ್ ಗ್ಯಾಪ್ ಏನಿದೆ ಅಲ್ವಾ, ಅಲ್ಲಿ ನಾವು ಕುಚ್ಚನ್ನ ಕಟ್ಕೊಳ್ಳೋದು. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಡಿಸೈನ್ ಅಂತ. ಸ್ಯಾರಿಗೆ ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬೀಡ್ಸ್ ಬಂದು ಡಿಪೆಂಡು, ನಿಮಗೆ ಯಾವ ರೀತಿ ಬೀಡ್ಸ್ ಬೇಕು
ಆ ರೀತಿ ಬೀಡ್ಸ್ನ ಹಾಕ್ಕೋಬೋದು. ಇಲ್ಲಿ ಚೈನ್ ಮಾತ್ರ 8 ಇಲ್ಲ ಅಂದರೆ 10 ಚೈನ್ಗಳನ್ನು ತಗೋಬೋದು. ಹಾಗೆ ಕುಚ್ಚು ಕಟ್ಟಿ ತೋರಿಸ್ತೀನಿ. 4 ಚೈನ್ ಗ್ಯಾಪಲ್ಲಿ ನಾವು ಕುಚ್ಚನ್ನ ಕಟ್ಕೊಳ್ಳೋದು. ಕುಚ್ಚಿಗೆ ನಾನು 70 ಸ್ಟ್ಯಾಂಡ್ಸ್ ತೊಗೊಂಡಿದ್ದೀನಿ. 70 ಸ್ಟ್ಯಾಂಡ್ಸ್ ಅಂದರೆ ನೋಡಿ, ಒಂದು ಸೈಡಲ್ಲಿ 70 ಸ್ಟ್ಯಾಂಡ್ಸ್, 2 ಸೈಡ್ ಆದಾಗ 140. ಅದನ್ನು ಮತ್ತೆ ಈ ರೀತಿ ನಾವು ಫೋಲ್ಡ್ ಮಾಡಿದಾಗ 280 ಆಗುತ್ತೆ. ನೋಡಿ ಈ ರೀತಿ ಎಷ್ಟು ಉದ್ದ ಬೇಕು ಅಷ್ಟುದ್ದ ನೋಡ್ಕೊಳ್ಳಿ. ಕುಚ್ಚು ಬೇಕಾದರೆ ಸ್ವಲ್ಪ ಉದ್ದ ಕಟ್ಕೋಬೋದು, ಇಲ್ಲಾಂದರೆ ಸೆಂಟ್ರಲ್ಲಿ ಒಂದು ಬೀಡ್ಸ್ ಇಟ್ಟು ನಾವು ಕುಚ್ಚು ಕಟ್ತೀವಲ್ವ, ಉದ್ದ ಬರುತ್ತೆ ನೋಡಿ, ಆ ರೀತಿ ಕೂಡ ನೀವು ಕುಚ್ಚನ್ನ ಕಟ್ಕೋಬೋದು. ನಿಮಗೆ ಯಾವ ರೀತಿ ಬೇಕೋ ಆ ಥರ ಮಾಡ್ಕೋಬೋದು. ಸರಿ ಥ್ರೆಡ್ನ ಈ ಥರ ಇಟ್ಕೊಂಡು ಒಂದು 4 ರಿಂದ 5 ಸಲ ಟೈಟಾಗಿ ಸುತ್ಕೋಬೇಕು. 1-2 ಸಲ ಈ ರೀತಿ ಗಂಟು ಹಾಕ್ಕೋಬೇಕು. ಈ ರೀತಿ ನೀವು ಬೇಬಿ ಕುಚ್ಚು ಕಟ್ ನೋಡಿ, 1 ಗಂಟೆಗೆಲ್ಲ ನಾವು ಬೇಬಿ ಕುಚ್ಚನ್ನ ಕಟ್ಕೋಬೋದು ಸ್ಯಾರಿಗೆ. ಇಲ್ಲಾಂದರೆ ನಾವು ಸೂಜಿಲ್ಲ ಹಾಕಿ ಅದನ್ನು ಗಂಟೆಲ್ಲ ಹಾಕಿ ಅದಕ್ಕೆ ಸುತ್ತಿ ಎಲ್ಲ ಆಗೋತ್ತಿಗೆ ತುಂಬಾ ಟೈಮ್ ಆಗುತ್ತೆ. ಈ ರೀತಿ ಟ್ರೈ ಮಾಡ್ಕೊಳ್ಳಿ, ತುಂಬ ಫಾಸ್ಟಾಗಿ ಕುಚ್ಚುಗಳನ್ನು ಕಟ್ತಾ ಹೋಗ್ಬೋದು. ಹಾಗೆ ಇದಕ್ಕೆ ಜರಿ ಥ್ರೆಡ್ ಬಂದು ನೋಡಿ, ಈ ಥರ ಜರಿ ಥ್ರೆಡ್ನ ನೀವು ಯೂಸ್ ಮಾಡ್ಕೋಬೇಕು. ಥ್ರೆಡ್ ಬರುತ್ತೆ, ಅದು ಕಟ್ಟಾಗುತ್ತೆ, ಸ್ವಲ್ಪ ದಪ್ಪ ಇರುತ್ತೆ ನೋಡಿ, ಈ ಥರ ವಯರ್ ಥರ ಇರುತ್ತೆ ನೋಡಿ, ಇದರೊಳಗಡೆ ವಯರ್ ಥರ ಇರುತ್ತೆ ಇಲ್ಲಿ, ಹಾಗಾಗಿ ಅದು ಕಟ್ಟಾಗಲ್ಲ ಬೇಗ. ನಾವು ಫಾಸ್ಟಾಗಿ ಕುಚ್ಚುಗಳನ್ನು ಕಟ್ಬೋದು, ಹಾಗೆ ಕಟ್ಟಾಗೋದಿಲ್ಲ, ಗಟ್ಟಿ ಇದೆ ಇದು ನೋಡಿ, ಇದರೊಳಗಡೆ ವಯರ್ ಥರ ಇರುತ್ತೆ. ಈ ರೀತಿ ಜರಿ ಥ್ರೆಡ್ನ ಯೂಸ್ ಮಾಡ್ಕೊಳ್ಳಿ. ಈ ಥರ ಕೈಯಲ್ಲಿ ನೀವು ಕುಚ್ಚನ್ನ ಜರಿ ಥ್ರೆಡ್ನ ಕಟ್ಟೋದಾದರೆ, ಇನ್ನು ಸೂಜಿಲ್ಲಾದರೆ ಇದಾಗಲ್ಲ, ಇನ್ನೊಂದು ಥ್ರೆಡ್ಡಲ್ಲಿ ಬರುತ್ತೆ ನೋಡಿ, ಅದನ್ನು ನೀವು ಯೂಸ್ ಮಾಡ್ಕೋಬೋದು. ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ಈ ರೀತಿ ಕುಚ್ಚು ಕಟ್ಟೋದನ್ನು ನೀವು ಪ್ರಾಕ್ಟೀಸ್ ಮಾಡಿ. ನಿಮಗೆ ಒಂದ್ಸಲ ಈ ಥರ ಕಟ್ಟೋದು ಅಡ್ಜಸ್ಟ್ ಆದರೆ ನೀವು ಆಮೇಲೆ ಸೂಜಿನ ತಗೊಳ್ಳೋದೇ ಇಲ್ಲ, ಇದರಲ್ಲೇ ಕಟ್ಕೋತೀರ, ಫಾಸ್ಟಾಗಿ ಕಟ್ಕೋಬೋದು. ಈಗ ಸ್ಯಾರಿಗೆ ಹಾಕಬೇಕಾದ್ರೂ ಅಷ್ಟೇ, ಸ್ಯಾರಿ ಮೇಲೆ ವೆಯ್ಟ್ ಇಟ್ಟು ಇದು ಮಾಡಬೇಕು ಅಂತ ಏನೂ ಇಲ್ಲ. ಆರಾಮಾಗಿ ಒಂದು ಚೇರಲ್ಲಿ ಕೂತ್ಕೊಂಡು ಮುಂದೆ ಒಂದು ಟೇಬಲ್ ಇಟ್ಕೊಂಡ್ರೆ ಈ ರೀತಿ ಕುಚ್ಚನ್ನ ಫಾಸ್ಟಾಗಿ ಕಟ್ತಾ ಹೋಗ್ಬೋದು. ಮಕ್ಕಳಿಗೆ ಓದಿಸ್ತಾನೂ ಕುಚ್ಚನ್ನ ಕಟ್ಬೋದು, ಇಲ್ಲಾಂದರೆ ಟಿ ವಿ ನೋಡ್ತಾ ಕುಚ್ಚುಗಳನ್ನು ಕಟ್ಬೋದು. ಈಸಿ ಈ ರೀತಿ ಕುಚ್ಚು ಕಟ್ಟೋದು, ಹಾಗೆ ಬೇಗ ಆಗುತ್ತೆ, ಫಾಸ್ಟಾಗಿ ನಾವು ಕುಚ್ಚುಗಳನ್ನು ಕಟ್ತಾ ಹೋಗ್ಬೋದು. ಅಂದರೆ ಕುಚ್ಚು ಕಟ್ಟೋದು, ಕ್ರೋಶಾ ಡಿಸೈನ್ ಮಾಡೋದು ಏನು ಈಸಿ ಅಲ್ಲ. ಕೂತು ಬೆನ್ನೆಲ್ಲ ನೋವಾಗ್ಬಿಡುತ್ತೆ. ನಾವು ಕೆಲವು ಈ ಥರ ಈಸಿ ಮೆಥಡ್ನ ಫಾಲೋ ಮಾಡಬೇಕು. ಸೊ ಆವಾಗ ನಮಗೆ ಈಸಿ ಆಗುತ್ತೆ. ಇಲ್ಲ ಅಂದರೆ ನಾವು ಸೂಜಿಲೆಲ್ಲ ಇದು ಮಾಡೋದಾದರೆ, ಕುಚ್ಚು ಕಟ್ಟೋದಾದರೆ ಎಷ್ಟೊತ್ತು ಕೂತ್ಕೋಬೇಕು ಅಲ್ವಾ ಕೆಳಗಡೆ, ಕೈಕಾಲೆಲ್ಲ ನೋವು ಬಂದುಬಿಡುತ್ತೆ. ಅದಕ್ಕೆ ಬದಲಾಗಿ ಈ ಥರ ಕುಚ್ಚುಗಳನ್ನು ಕಟ್ಟೋದನ್ನು ಪ್ರಾಕ್ಟೀಸ್ ಮಾಡಿ, ಕೆಲವು ಟಿಪ್ಸ್ಗಳನ್ನು ನಾವು ಫಾಲೋ ಮಾಡಬೇಕು. ಆ ಥರ ಮಾಡಿದ್ರೆ ನಾವು ಕುಚ್ಚುಗಳನ್ನು ಈಸಿಯಾಗಿ ಕಟ್ತಾ ಹೋಗ್ಬೋದು. ಕ್ರೋಶಾ ಡಿಸೈನ್ ಕೂಡ ಅಷ್ಟೇ. ಫ್ರೆಂಡ್ಸ್ ನೋಡಿ ಎಷ್ಟು ನೀಟಾಗಿ ಬರುತ್ತೆ ಡಿಸೈನ್ ಅಂತ, ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಈಸಿ ಇದೆ ಡಿಸೈನು, ಒಂದೇ ಸ್ಟೆಪ್ಪಲ್ಲಿ ಹಾಕಿ ಮುಗಿಸ್ಕೋಬೋದು. ಖರ್ಚು ಕೂಡ ನಿಮಗೇನು ಜಾಸ್ತಿ ಬರಲ್ಲ. ಬೇಕು ಅಂದರೆ ಇಲ್ಲಿ ಸೆಂಟ್ರಲ್ಲಿ ಒಂದು ಬೀಡ್ಸ್ನ ಕೂಡ ಇನ್ಸರ್ಟ್ ಮಾಡ್ಕೋಬೋದು, ಇಲ್ಲಾಂದರೆ ಇಲ್ಲಿ ಸ್ಟೋನ್ ಚೈನ್ನ ಕಾಣಿಸಿದ್ರೆ ಇನ್ನೂ ಗ್ರ್ಯಾಂಡಾಗಿ ಕಾಣಿಸುತ್ತೆ ಡಿಸೈನು. ಟ್ರೈ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಕೆಲವರಿಗೆ ಕಮ್ಮಿ ರೇಟಲ್ಲಿ ಕುಚ್ಚು ಕಟ್ಕೊಡಿ ಅಂತ ಹೇಳ್ತಾರೆ, ಅಂದರೆ ಅವರೇ ಒಂದು ರೇಟ್ ಫಿಕ್ಸ್ ಮಾಡಿ ಹೇಳ್ತಾರೆ, ಇಷ್ಟು ಅಮೌಂಟಲ್ಲಿ ನಮಗೆ ಕುಚ್ಚು ಕಟ್ಕೊಡಿ ಅಂತ. ಟೈಲರ್ಗಳಾದರೂ ಆಗಿರ್ಬೋದು, ಇಲ್ಲ ಕಸ್ಟಮರ್ಗಳಾದರೂ ಆಗಿರ್ಬೋದು, ಇಷ್ಟು ಅಮೌಂಟಲ್ಲಿ ಒಂದು ಚೆನ್ನಾಗಿರೋ ಡಿಸೈನ್ ಹಾಕಿ ಅಂತ ಹೇಳ್ತಾರೆ. ಆವಾಗ ನೀವು 300 ಇಲ್ಲ 350ಗೆ ಈ ರೀತಿ ಡಿಸೈನ್ನ ಹಾಕಿ ಕೊಡ್ಬೋದು. ನಿಮಗೇನು ಖರ್ಚು ಕೂಡ ಜಾಸ್ತಿ ಬರಲ್ಲ. ಬೀಡ್ಸು ನಿಮಗೆ ಬಿಟ್ಟಿದ್ದು, ಯಾವ ರೀತಿ ಬೀಡ್ಸ್ ಬೇಕಾದರೂ ಹಾಕ್ಕೋಬೋದು ಈ ಡಿಸೈನಿಗೆ. ಫ್ರೆಂಡ್ಸ್ ಈ ಡಿಸೈನಿಗೆ 350 ಇಂದ 450 ತನಕ ನಾವು ಚಾರ್ಜ್ ಮಾಡ್ಕೋಬೋದು. ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.